ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಒಂದು ಸೆಮಿ ಆಟೋಮೆಟಿಕ್ ಫಾರ್ಮ್ ಮಾಡೋಣ. ಫಾರ್ಮ್ ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು ಇವಿಷ್ಟು. ಒಂದು ಒಳ್ಳೆ ಜಾಗ ನೋಡ್ಕೊಳ್ಳಿ, ನಿಮ್ಮ ಸ್ಟಾರ್ಟರ್ ಬೇಸ್ ಹತ್ರನೇ ಮಾಡ್ಕೊಳ್ಳಿ, ಒಳ್ಳೆಯದು. ಹೀಗೆ ನಾನು ಇಡ್ತಿದ್ದೀನಲ್ಲ ಅದೇ ಥರ ಕಲ್ಲೇ ಇಡಬೇಕಂತೇನಿಲ್ಲ, ನಿಮಗೆ ಯಾವ ಬ್ಲಾಕ್ ಬೇಕು ಆ ಬ್ಲಾಕ್ ಇಟ್ಕೊಳ್ಳಿ. ಈ ಥರ ಅಗಲ 16 ಬ್ಲಾಕ್ಸ್ ಹಾಕಿ. ನೆಕ್ಸ್ಟ್ ಫೆನ್ಸ್ ಗೇಟ್ನ ಇಡಿ. ಈ ಥರ 8 ಈ ಕಡೆ ಕಾರ್ನರ್ಗೂ 8 ಫೆನ್ಸ್ ಗೇಟ್ ಹಾಕಿ. ಈಗ ನಿಮಗೆ ಬೇಕಾದರೆ ಇದೊಂದು ಫೆನ್ಸ್ ಗೇಟ್ನ ತೆಗೆದು ಸ್ಟೋನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಇದ್ರೂ ನಡೆಯುತ್ತೆ, ಪರವಾಗಿಲ್ಲ. ಸ್ಟೋನ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ಟ್ರ್ಯಾಪ್ ಡೋರ್ ತಗೊಳ್ಳಿ. ಹಿಂಗಿಟ್ಟು ಟ್ರ್ಯಾಪ್ ಡೋರ್ನ ಓಪನ್ ಮಾಡಿ ಆ ಕಡೆ ತನಕ ಇಟ್ಕೊಳ್ಳಿ. ಈಗ ವಾಟರ್ ಬಕೆಟ್ ತೊಗೊಂಡು ಎಲ್ಲ ಟ್ರ್ಯಾಪ್ ಡೋರ್ ಮಧ್ಯನೂ ವಾಟರ್ ಹಾಕಿ ಫುಲ್ ಆ ಕಡೆ ತನಕ. ವಾಟರ್ ಬಕೆಟ್ ಹಾಕಿದ ತಕ್ಷಣ ರೆಡ್ ಸ್ಟೋನ್ ಡಸ್ಟ್ ತೊಗೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಎಲ್ಲಿ ವಾಟರ್ ಇದೆಯಲ್ಲ ಆ ಬ್ಲಾಕಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಎಂಡ್ ತನಕ ಹಾಕಿ ರೆಡ್ ಸ್ಟೋನ್. ಈ ಲಾಸ್ಟ್ ಬ್ಲಾಕಿಗೆ ಹಾಕಬೇಡಿ, ಯಾಕಂದರೆ ಅಲ್ಲಿ ಲಿವರ್ ಹಾಕೋಣ. ಈಗೇನಾಗುತ್ತಂದರೆ ಈ ಲಿವರ್ ಹಾಕಿದ ತಕ್ಷಣ ನೀರು ಆ ಫೆನ್ಸ್ ಗೇಟ್ ತನಕ ಹೋಗುತ್ತೆ, ಮತ್ತು ವಾಪಸ್ ಲಿವರ್ ಕ್ಲೋಸ್ ಮಾಡಿದ ಕೂಡಲೇ ವಾಟರ್ ಫ್ಲೋ ಸ್ಟಾಪ್ ಆಗುತ್ತೆ. ಈಗ ನೆಕ್ಸ್ಟ್ ಈ ಥರ ನಾನು ಮಾಡಿದ ಥರ ತೆಗಿತಾ ಬನ್ನಿ. ಫೆನ್ಸ್ ಗೇಟ್ ನೆಕ್ಸ್ಟ್ ಬ್ಲಾಕಿನ ಥರ ಆ ಕಡೆ ತನಕ ತೆಗಿರಿ. ಈಗ ನೆಕ್ಸ್ಟ್ ಈ ಕಡೆ ಒಂದು ಬ್ಲಾಕ್ ನೀರು ಹಾಕಿ, ಮತ್ತು ಇದೇ ಥರ ಆ ಕಡೆ ಒಂದು ಬ್ಲಾಕ್ ನೀರು ಹಾಕಿ. ಎರಡು ಬಂದು ಮಿಡಲ್ ಒಂದು ಪಾಯಿಂಟಿಗೆ ಮೀಟ್ ಆಗುತ್ತೆ. ಸೊ ಆ 2 ಪಾಯಿಂಟ್ ಕಡೆ ನೆಕ್ಸ್ಟ್ ಹಾಪರ್ ಹಾಕಬೇಕು. ತೋರಿಸ್ತೀನಿ ನೋಡಿ, ಆ ಥರ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ವಾಟರ್ ಬಕೆಟ್ ತೆಗೀರಿ. ಈಗ ನೆಕ್ಸ್ಟ್ ಅಲ್ಲಿ ತೆಗೆದು ಈ ಕಡೆ ಡಬಲ್ ಚೆಸ್ಟ್ ಹಾಕಿ ಅದ್ರ ಮುಂದೆ ಹಾಪರ್ ಹಾಕಿ. ಈಗ ಒಂದು ಸಲ ಕರೆಕ್ಟಾಗಿ ನೋಡಿ ಹುಷಾರಾಗಿ, ಹಾಪರು ಚೆಸ್ಟ್ ಒಳಗೆ ಹೋಗ್ಬೇಕು. ಒಂದೊಂದು ಸಲ ಅದು ಆ ಕಡೆ ಈ ಕಡೆ ಸೈಡಿಗೆ ಹೋಗ್ತಿರುತ್ತೆ. ಇಲ್ಲಿ ನೋಡಿ ಸೈಡ್ ಹೋಗ್ತಿದೆ, ಸೊ ಅದನ್ನ ಚೆಸ್ಟ್ ಒಳಗೆ ಹೋಗಂಗೆ ಹಾಕಿ. ನೆಕ್ಸ್ಟ್ ವಾಪಸ್ ಅಲ್ಲೆಲ್ಲ ಡಾರ್ಕ್ ಬ್ಲಾಕ್ ಹಾಕಿ ಮುಂಚೆ ಇದ್ದ ಥರ. ಈಗ ಇಲ್ಲಿ ಟ್ರ್ಯಾಪ್ ಡೋರ್ ಹಾಕಿ, ಅಂದರೆ ನೀವು ಈಸಿ ಆಗುತ್ತೆ ತೆಗಿಯೋಕ್ಕೆ, ಮತ್ತು ಹೋಗುವಾಗ ಬರುವಾಗ ಬೀಳಲ್ಲ. ವಾಪಸ್ ವಾಟರ್ ಬಕೆಟ್ ಹಾಕಿ ಆ ಕಡೆ ಈ ಕಡೆ ಎಂಡಿಗೆ ಅಷ್ಟೇ. ಈಗ ನೋಡಿ ಆ ನೀರಲ್ಲಿ ಏನೇನು ಬಂದು ಬೀಳುತ್ತಲ್ಲ ಅದೆಲ್ಲ ನಮಗೆ ಈ ಚೆಸ್ಟಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ನೋಡಿ ಆ ರೆಸ್ಟೋನ್ ಹೋಗೋದೆ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಈ ಥರ ವರ್ಕ್ ಆಗುತ್ತೆ ಇದು. ಇದೊಂದು ಸ್ವಲ್ಪ ಪ್ಲಾಂಟ್ಸ್ನ ಹಾಕೋಣ. ಈಗ ಮಿಡಲ್ ನೋಡ್ಕೊಳ್ಳಿ, ಮಿಡಲ್ಲಿಗೆ ಒಂದು 2 3 4 ಬ್ಲಾಕ್ ಬಿಟ್ಟು ಒಂದು ತೆಗೆದು ವಾಟರ್ ಹಾಕಿ. ಅದೇ ಥರ ಇನ್ನು ಈ ಕಡೆನೂ 4 ಬ್ಲಾಕ್ ಬಿಟ್ಟು ಮತ್ತೊಂದು ಕಡೆ ವಾಟರ್ ಹಾಕಿ ಅದ್ರ ಮೇಲೆ ಟ್ರ್ಯಾಪ್ ಡೋರ್ ಹಾಕಿ. ಯಾಕಂದರೆ ನಡೆಯುವಾಗ ಬರುವಾಗ ಬೀಳಂಗಿಲ್ಲ, ಇಲ್ಲಾಂದರೆ ಅದ್ರ ಒಳಗೆ ಬಿದ್ದುಬಿಡ್ತೀವಿ. ಅದ್ರ ಮೇಲ್ಗಡೆ ಟ್ರ್ಯಾಪ್ ಡೋರ್ ಹಾಕಿ. ನೀರು ಯಾಕಪ್ಪ ಹಾಕೋದಂದರೆ ಆ ಕಡೆ ಈ ಕಡೆ ಸಾಯಿಲ್ನೆಲ್ಲ ಹೈಡ್ರೇಟಾಗಿ ಇಡಬೇಕು. ಈ ಥರ ನೀರು ಹಾಕಿದರೆ 4 ಬ್ಲಾಕ್ ಆ ಕಡೆ ಈ ಕಡೆ 4 ಸೈಡು ಹೈಡ್ರೇಟೆಡ್ ಆಗಿರುತ್ತೆ ಸಾಯಿಲ್, ಇಲ್ಲ ಡ್ರೈ ಆಗಿಬಿಡುತ್ತೆ ಸಾಯಿಲ್. ನೆಕ್ಸ್ಟ್ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿ ಒಂದು ಸಲ ಟೆಸ್ಟ್ ಮಾಡೋಣ.
ಎಲ್ಲ ಪ್ಲಾಂಟ್ಸ್ನ ಹಾಕಿದ್ಮೇಲೆ ಟೈಮ್ ಕೊಡಿ. ಎಲ್ಲ ಪ್ಲಾಂಟ್ಸ್ ಒಂದು 2 ದಿನ ಆದಮೇಲೆ ಎಲ್ಲ ಪ್ಲಾಂಟ್ಸು ಬೆಳೆದಿರುತ್ತೆ. ಬೆಳೆದ್ಮೇಲೆ ಬಂದು ಒಂದು 2 ಸೆಕೆಂಡ್ ಈ ಥರ ಎಲ್ಲ ಪ್ಲಾಂಟ್ಸ್ ಬೆಳೆದ್ಮೇಲೆ ಒಂದು 2 ಸೆಕೆಂಡ್ ಲಿವರ್ ಓಪನ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಎಲ್ಲ ಪ್ಲಾಂಟ್ಸು ಹೋಗುತ್ತೆ. ಹಾರ್ವೆಸ್ಟಾಗಿ ಹೋಗಿ ಈ ಚಾನಲಿಗೆ ಬರುತ್ತೆ. ಈ ಚಾನಲ್ ಥರ ಸೀದಾ ಹಾಪರಿಗೆ ಹೋಗುತ್ತೆ. ಹಾಪರಿಂದ ಚೆಸ್ಟ್ ಒಳಗೆ ಬರುತ್ತೆ. ಡೈರೆಕ್ಟ್ ನಿಮಗೆ ಚೆಸ್ಟ್ ಒಳಗೆ ಸೀಡ್ಸು ಫಾರ್ಮ್ 2 ಸಿಕ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್.